ಗೈಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈಗ ನಾವು 40K ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದೀವಿ. ಸೊ ಥ್ಯಾಂಕ್ಸ್ ಟು ಎವ್ರಿ ಒನ್, ಬಿಕಾಸ್ ಈಗ ಎರಡು ಚಾನಲ್ ಸೇಮ್ 40Kದಲ್ಲಿದೆ. ಬಟ್ ಐ ಆಮ್ ಡ್ಯಾಮ್ ಶ್ಯೂರ್ ಈ ಚಾನಲ್ ಇನ್ನೂ ಗ್ರೋ ಜಾಸ್ತಿ ಆಗುತ್ತೆ, ವೆರಿ ಫಾಸ್ಟಾಗಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ನೋ ಇಶ್ಯೂಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೊ ಇವತ್ತು 40K ಆ್ಯಂಡ್ ಆಲ್ಸೋ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಓಕೆ, ಸೊ 15th ಆಗಸ್ಟ್ ಇರೋದ್ರಿಂದ ಸೊ ಎರಡು ನನಗೆ ಒಂಥರ ಐ ಆಮ್ ಫೀಲಿಂಗ್ ವೆರಿ ಫ್ರೀ ಆ್ಯಂಡ್ ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ಫೀಲಿಂಗ್ ವೆರಿ ಜಾಯ್ಫುಲ್. ಆ ಒಂದು ರೀಸನಿಂದ ಇವತ್ತು ನಿಮ್ಮ ಫೇವ್ರೆಟ್ ವಿಡಿಯೋ ತೊಗೊಂಡ್ಬಂದಿದ್ದೀನಿ. ದಟ್ ಈಸ್ ಜಸ್ಟ್ ಮೆಸೇಜಸ್, ಸೀಕ್ರೆಟ್ ಮೆಸೇಜಸ್ ಫ್ರಮ್ ಯುವರ್ ಪರ್ಸನ್. ಇಲ್ಲಿ ಕೆಲವು ಇನ್ನೂ ಎಕ್ಸ್ಟ್ರಾ ಮೆಸೇಜಸ್, ನ್ಯೂ ಮೆಸೇಜಸ್ ನಾನು ಇವತ್ತು ಆ್ಯಡ್ ಮಾಡಿದ್ದೀನಿ. ಓಕೆ, ಸೊ ನೋಡೋಣ ಯಾರ್ಯಾರಿಗೆ ನ್ಯೂ ಮೆಸೇಜಸ್ ಸಿಗುತ್ತೆ ಅಂತ. ಆ್ಯಂಡ್ ನಿಮ್ಮ ರೀಡಿಂಗ್ ಆದ ನಂತರ ಒಂದು ಏಂಜಲ್ ಮೆಸೇಜ್ ಸಹ ನಿಮಗೆ ಪ್ರೊವೈಡ್ ಮಾಡ್ತೀನಿ, ಬಿಕಾಸ್ ತುಂಬ ಜನ ಏಂಜಲ್ ಮೆಸೇಜ್ ಪ್ರೊವೈಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ರಿ. ಸೊ ಈ ವಿಡಿಯೋದಲ್ಲಿ 2 ವಿಷಸ್ ನಿಮ್ಮದು ಪೂರ್ಣ ಆಗ್ತಾ ಇದೆ. ಓಕೆ, ಸೊ ನಿಮಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಹೇಳಿ. ಜಸ್ಟ್ ಯು ಹ್ಯಾವ್ ಟು ಚೂಸ್ ಅ ಫ್ಲವರ್ ಹಿಯರ್ ಬೈ ಥಿಂಕಿಂಗ್ ಯುವರ್ ಪರ್ಸನ್, ಅಥವಾ ನೀವು ಯಾರ ಬಗ್ಗೆ ಈಗ ಯೋಚಿಸ್ತಿದ್ದೀರೋ ಅವ್ರ ಬಗ್ಗೆ ಯೋಚಿಸ್ಬಿಟ್ಟು ಒಂದು ಫ್ಲವರ್ನ ಚೂಸ್ ಮಾಡ್ಕೊಳ್ಳಿ, ವಿಚ್ ಈಸ್ ಅಟ್ರ್ಯಾಕ್ಟಿಂಗ್ ಯು, ವಿಚ್ ಈಸ್ ಕಾಲಿಂಗ್ ಯು. ಓಕೆ, ಫಸ್ಟ್ ಫ್ಲವರ್ ಬಂದುಬಿಟ್ಟು ಯೆಲ್ಲೋ ಫ್ಲವರ್ ಆಗಿದೆ. ಸೆಕೆಂಡ್ ಫ್ಲವರ್ ಈಸ್ ರೆಡ್ ಫ್ಲವರ್. ಓಕೆ, ಯಾವ ಫ್ಲವರ್ ನಿಮಗೆ ಅಟ್ರ್ಯಾಕ್ಟ್ ಆಗ್ತಿದೆ ಅದನ್ನು ಚೂಸ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ರೀಡಿಂಗ್ ನೋಡ್ಕೋಬಹುದು. ಓಕೆ, ಸೊ ಓನ್ಲಿ 2 ಆಪ್ಷನ್ಸ್ ಇಟ್ಟಿದ್ದೀನಿ. ಫಸ್ಟ್ ನಾವು ಯೆಲ್ಲೋ ಫ್ಲವರಿಂದ ರೀಡಿಂಗ್ ಶುರು ಮಾಡೋಣ, ದೆನ್ ಐಲ್ ಗೋ ಟು ರೆಡ್ ಫ್ಲವರ್. ಓಕೆ, ಸೊ ಲೆಟ್ ಮೀ ಪುಟ್ ಕೀಪ್ ಹಿಯರ್. ಸೊ ಮೆಸೇಜಸ್ ನೋಡೋಣ ಫಸ್ಟ್ ಏನು ಬರುತ್ತೆ ನಿಮ್ಮ ಪರ್ಸನ್ ಕಡೆಯಿಂದ. ನೀವು ಯಾವ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಕರೆಂಟ್ಲಿ. ಓಕೆ, ಓಕೆ, ಸೊ ಮೆಸೇಜಸ್ ತೊಗೊಂಡಿದ್ದೀನಿ. ಇಷ್ಟು ಮೆಸೇಜಸ್ ನಿಮಗಾಗಿ ಈ ರೀಡಿಂಗಲ್ಲಿ. ಓಕೆ, ಎಲ್ಲೋ ಫ್ಲವರ್ ಯಾರು ಚೂಸ್ ಮಾಡಿದ್ದೀರಾ ನಿಮಗಾಗಿ ರೀಡಿಂಗ್ ಇರುತ್ತೆ. ಒಂದು ಏಂಜಲ್ ಮೆಸೇಜ್ ತೊಗೊಳ್ಳೋಣ. ಈ ಮೆಸೇಜ್ ನಿಮಗಾಗಿರುತ್ತೆ, ನೀವು ಯಾರು ವಿಡಿಯೋ ನೋಡ್ತಿದ್ದೀರಾ ನಿಮಗಾಗಿ. ಆ್ಯಂಡ್ ಆಲ್ಸೋ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ರಿಲೇಷನ್ಶಿಪ್ ಬಗ್ಗೆ, ಸೊ ಯಾವ ಪರ್ಸನ್ ಬಗ್ಗೆ. ಸೊ ಓವರ್ ಆಲ್ ನಿಮ್ಮಿಬ್ಬರನ್ನ ಸೇರಿಸಿ ಮೆಸೇಜ್ ಆಗಿರುತ್ತೆ, ಸ್ಪೆಷಲಿ ಫಾರ್ ಯು. ನೋಡೋಣ. ಕಾಂಪ್ರಮೈಸ್ ಬಂದಿದೆ. ರಿಮೇನ್ ಪಾಸಿಟಿವ್, ಬಾಟಮ್ ಆಫ್ ದ ಕಾರ್ಡ್. ಓಕೆ, ಸೊ ಮೆಸೇಜಸ್ 1 by 1 ನಾನು ಹೇಳ್ತೇನೆ. ಓಕೆ, ಗಿವ್ ಮೀ ಸಮ್ ಟೈಮ್. ಫಸ್ಟ್ ಮೆಸೇಜಸ್ ಎಲ್ಲ ಓಪನ್ ಮಾಡ್ತೇನೆ ನಾನು, ದೆನ್ ರೀಡಿಂಗ್ ಥರ ನಾನು ಇದನ್ನು ಕೊಡ್ತೇನೆ ಇವತ್ತು ನಿಮಗೆ. ಬಿ ಹ್ಯಾಪಿ ವೇರ್ ಎವರ್ ಯು ಆರ್. ವಾವ್, ದಟ್ಸ್ ಅ ನ್ಯೂ ಮೆಸೇಜ್ ಯು ಗಾಟ್. ಶಾಲ್ ವಿ ಮೀಟ್? ಓಕೆ, ದಿಸ್ ಪರ್ಸನ್ ವಾಂಟ್ಸ್ ಟು ಮೀಟ್ ಯು. And you are my favorite. Okay, don't hurt me so much. You are innocent. Okay, don't keep on calling me. Okay, I'll not give up on you and on us. Next, waiting for your text, calls, mails. Hey, send me your news. I love your body.
This is a very secret message. How are you? ಮೇ ಬಿ ತುಂಬ ಜನ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಯೆಲ್ಲೋ ಫ್ಲವರ್ ಚೂಸ್ ಮಾಡಿದವರು, ಅಥವಾ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಬಟ್ ದೇರ್ ಈಸ್ ಸಮಥಿಂಗ್ ಲೈಕ್ ಆನ್ ಆ್ಯಂಡ್ ಆಫ್ ಕಾಣಿಸ್ತಾ ಇದೆ. ಮೈ ಡ್ರೀಮ್ ಗರ್ಲ್, ವೈಸ್ ವರ್ಸಾ, ಮೈ ಡ್ರೀಮ್ ಬಾಯ್ ಆಲ್ಸೋ. ಯು ಲುಕ್ so beautiful and even handsome also, vice versa again. Now it's not the time, so wait. Okay. Then message bandide. There is so much I want to tell you. Okay. Always thinking about you. Your eyes are so beautiful. Okay, this is twice message. Beautiful ಅನ್ನೋ ವರ್ಡ್ ಟ್ವೈಸ್ ಬಂದಿದೆ. ಓಕೆ, ಸೊ ಹುಡುಗಿಯರು ತುಂಬ ನೋಡ್ತಿದ್ದೀರಾ ವೀಡಿಯೋಸ್, ಮೇ ಬಿ ಮೋಸ್ಟ್ಲಿ ಈ ವಿಡಿಯೋ. ಐ ಆಮ್ ಶೈ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಓಕೆ, ದೆನ್ ವಿ ಹ್ಯಾವ್ ಹಿಯರ್ wanna be with you but can't be with you. Oh, this person wants to be with you, can't. I am confused, older on you. Okay, ಕೆಲವೊಬ್ಬರಿಗೆ ಥರ್ಡ್ ಪಾರ್ಟಿ ಎನರ್ಜೀಸ್ ಇದೆ. ಐ ಆಮ್ ಸ್ಟಕ್ ಎವ್ರಿವೇರ್. ಓ ಮೈ ಗಾಡ್. ಓಕೆ, ಸೊ ಈಗ ನಾನು ನಿಮಗೆ ರೀಡಿಂಗ್ ಥರ ಇದನ್ನು ಪ್ರೊವೈಡ್ ಮಾಡ್ತೀನಿ ವಿತ್ ಮೆಸೇಜಸ್ ಆ್ಯಂಡ್ ಏಂಜಲ್ ಮೆಸೇಜಸ್. ಓಕೆ, ಸೊ ಏಂಜಲ್ಸ್ ನಿಮಗೆ ಕಾಂಪ್ರಮೈಸ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ರಿಮೇನ್ ಪಾಸಿಟಿವ್ ಬಂದಿದೆ ಬಾಟಮ್ ಆಫ್ ದ ಕಾರ್ಡ್. ಸೊ ಕರೆಂಟ್ಲಿ ನಿಮ್ಮ ಎನರ್ಜಿ ತುಂಬ ನೀವು ನೆಗೆಟಿವ್ ಯೋಚನೆ ಮಾಡ್ತಿದ್ದೀರಾ ಅಂತ ಕಾಣಿಸ್ತಾ ಇದೆ, ಅಥವಾ ನೀವು ಈ ಪರ್ಟಿಕ್ಯುಲರ್ ಪರ್ಸನ್ ಬಗ್ಗೆ ತುಂಬ ನೆಗೆಟಿವ್ ಯೋಚನೆ ಮಾಡ್ತಿದ್ದೀರಾ ಅಂತ ಕಾಣಿಸ್ತಾ ಇದೆ. ಸೊ ಸಮ್ವೇರ್ ಲೈಕ್ ತುಂಬ ಯು ಆರ್ ನಾಟ್ ಗೆಟಿಂಗ್ ಪಾಸಿಟಿವ್ ಎನರ್ಜಿ ಫ್ರಮ್ ದಿಸ್ ಪರ್ಸನ್ ಆರ್ ಫಾರ್ ದಿಸ್ ರಿಲೇಷನ್ಶಿಪ್. ಸೊ ಆದಷ್ಟು ನೀವು ಪಾಸಿಟಿವ್ ಥಿಂಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್. ಆ್ಯಂಡ್ ಕಾಂಪ್ರಮೈಸ್ ಬಂದಿದೆ. ಸೊ ಕಾಂಪ್ರಮೈಸ್ ಮಾಡಬೇಕಾಗತ್ತೆ ನೀವು ಇಲ್ಲಿ. ಕೆಲವೊಂದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕೆಲವೊಂದು ಮ್ಯಾಟರ್ಸ್ನ ನೀವು ಕಾಂಪ್ರಮೈಸ್ ಮಾಡಿ ನಡಿಬೇಕು, ಬ್ಯಾಲೆನ್ಸ್ ಮಾಡಬೇಕು. ಇಲ್ಲ ಅಂದರೆ ಇದು ವರ್ಕೌಟ್ ಆಗಲ್ಲ ಅಂತಲೂ ನನಗೆ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ. ಓಕೆ, ಸೊ ಕಮಿಂಗ್ ಟು ದ ಮೆಸೇಜಸ್, ನನಗೆ ಶಲ್ ವಿ ಮೀಟ್ ಸಿಕ್ಕಿದೆ. ಐ ಥಿಂಕ್ ದಿಸ್ ಪರ್ಸನ್ ನಿಮಗೆ ಕ್ವೆಶನ್ ಕೇಳಬೇಕಂತಿದ್ದಾರೆ. ದೀಸ್ ಆರ್ ದೇರ್ ಸೀಕ್ರೆಟ್ ಮೆಸೇಜಸ್. ಓಕೆ, ಸೊ ಡೆಫಿನೆಟ್ಲಿ ಅವ್ರು ನಿಮ್ಮನ್ನ ಮೀಟ್ ಆಗಬೇಕಂತಿದ್ದಾರೆ ಅಥವಾ ಅವರು ಕೇಳಬೇಕಂತಿದ್ದಾರೆ. ಬಟ್ ದಿಸ್ ಪರ್ಸನ್ ಈಸ್ ವೆರಿ ಶೈ. ಓಕೆ, ದಿಸ್ ಪರ್ಸನ್ ಈಸ್ ವೆರಿ ಶೈ ಆಲ್ಸೋ. ಸೊ ಎಲ್ಲೋ ಒಂದು ಕಡೆ ಇವರು ಕೇಳೋಣ ಬೇಡ ಈ ಥರನೂ ಇದ್ದಾರೆ. ಸೊ ಇಫ್ ಇಟ್ಸ್ ಪಾಸಿಬಲ್ ಯು ಕ್ಯಾನ್ ಆಸ್ಕ್ ದೆಮ್. ಓಕೆ, ಆ್ಯಂಡ್ ಆಲ್ಸೋ ವೇಟಿಂಗ್ ಫಾರ್ ಯುವರ್ ಟೆಕ್ಸ್ಟ್ ಕಾಲ್. ಇಲ್ಲಿ ಕೆಲವೊಬ್ಬರಿಗೆ ಮೆಸೇಜ್ ರೆಸನೆಟ್ ಆಗುತ್ತೆ, ಕೆಲವೊಬ್ಬರಿಗೆ ಬೇರೆ ಮೆಸೇಜ್ ರೆಸನೆಟ್ ಆಗುತ್ತೆ. ಸೊ ಟೇಕ್ ವಾಟ್ ರೆಸನೆಟ್ ವಿತ್ ಯು. ಓಕೆ, ಎವ್ರಿಥಿಂಗ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್. ಸೊ ವೇಟಿಂಗ್ ಫಾರ್ ಯುವರ್ ಟೆಕ್ಸ್ಟ್ ಕಾಲ್ಸ್ ಮೇಲೆ ಡೆಫಿನೆಟ್ಲಿ ಈ ಒಂದು ಮೆಸೇಜ್ ಬಂದಿರೋದು ನೋ ಕಮ್ಯುನಿಕೇಷನಲ್ಲಿ ಯಾರಿದ್ದೀರಾ ಅವ್ರಿಗಾಗಿ. ಸೊ ಹಿಯರ್ ಯು ಶುಡ್ ಕಾಂಪ್ರಮೈಸ್. ದಿಸ್ ಏಂಜಲ್ ಮೆಸೇಜ್ ಫಾರ್ ಯು. ಕಾಂಪ್ರಮೈಸ್ ಮಾಡಿ ಆ್ಯಂಡ್ ಡೆಫಿನೆಟ್ಲಿ ನೀವಾಗಿ ಕಾಲ್ ಮಾಡ್ಬೋದು. ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ಯಾರು ತುಂಬ ಡೀಪ್ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಫಾರ್ ದೆಮ್ ಯುವರ್ ಪರ್ಸನ್ ಈಸ್ ರಿಯಲಿ ಆಸ್ಕಿಂಗ್ ಯು ಸಮ್ ಯುವರ್ ಸೀಕ್ರೆಟ್ ಫೋಟೋಸ್, ಇಮೇಜಸ್. ಅವ್ರು ನೋಡಬೇಕಂತ ನಿಮ್ಮನ್ನ ದೇ ವಾಂಟ್ ಟು ಸಿ ಯು ಅಂತ ಕಾಣಿಸ್ತಾ ಇದೆ. ದಟ್ಸ್ ವಾಟ್ ಶಲ್ ವಿ ಮೀಟ್. ಮೀಟಿಂಗ್ ಬಗ್ಗೆನೂ ಡಿಸ್ಕಸ್ ಮಾಡ್ತಾರೆ ವೆರಿ ಸೂನ್ ಅಂತ ಹೇಳ್ತೀನಿ. ನೀವು ಅವರ ಫೇವ್ರೆಟ್ ಪರ್ಸನ್ ಆಗಿದ್ದೀರಾ. ಯು ಆರ್ ಮೈ ಫೇವ್ರೆಟ್ ಮೆಸೇಜ್ ಬಂದಿದೆ. ಯು ಆರ್ ಇನೋಸೆಂಟ್ ಆಲ್ಸೋ ಇದೆ ಇಲ್ಲಿ. ಸೊ ಡೆಫಿನೆಟ್ಲಿ ನೀವು ತುಂಬ ಇನೋಸೆಂಟ್ ಇರೋದ್ರಿಂದ ನಿಮ್ಮ ಪರ್ಸನ್ಗೆ ಆ ಒಂದು ನಿಮ್ಮ ಇನೋಸೆನ್ಸ್ನೆಸ್ ಹ್ಯಾಬಿಟ್ ಏನಿದೆ ಅದೇ ಅವ್ರಿಗೆ ತುಂಬ ಇಷ್ಟ ಅಂತ ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ಡೋಂಟ್ ಕೀಪ್ ಆನ್ ಕಾಲಿಂಗ್ ಮೀ ಬಂದಿರೋದ್ರಿಂದ ಮೇ ಬಿ ನೀವು ಅವ್ರು ಬ್ಯುಸಿ ಇದ್ದಾರೆ ನನಗೆ ಗೊತ್ತಿದ್ರು ನೀವು ವಾಂಟೆಡ್ಲಿ ಅವ್ರಿಗೆ ಕಾಲ್ ಮಾಡ್ತೀರಾ. ಈ ಒಂದು ಹ್ಯಾಬಿಟ್ ನಿಮ್ಮಲ್ಲಿದ್ದರೆ ಪ್ಲೀಸ್ ಡೋಂಟ್ ಕೀಪ್ ಆನ್ ಕಾಲ್ ದೆಮ್. ಬಿಕಾಸ್ ಅವರ ಇದೊಂದು ಸೀಕ್ರೆಟ್ ಮೆಸೇಜ್ ಇದೆ. ಮೇ ಬಿ ಅವ್ರು ತುಂಬ ಟೈಮ್ ಹೇಳಿರ್ಬೋದು ನಿಮಗೆ, ಅಥವಾ ಮುಂದೆ ಹೇಳಬಹುದು, ಅಥವಾ ಅವರ ಫೀಲಿಂಗ್ಸ್ ಇರಬಹುದು. ಓಕೆ, ದಿಸ್ ಈಸ್ ಲೈಕ್ ದ್ಯಾಟ್. ಬಿ ಹ್ಯಾಪಿ ವ್ಯಾರ್ ಎವರ್ ಯು ಆರ್. ಓಕೆ, ಸೊ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿರೋರು ಅಥವಾ ರೀಸೆಂಟಾಗಿ ಬ್ರೇಕಪ್ ಆಗಿರೋರು ನೀವು ವಿಡಿಯೋ ನೋಡ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ಈ ಪರ್ಸನ್ ಕಡೆಯಿಂದ ನಿಮ್ಗೆ ಮೆಸೇಜ್ ಬಂದಿದೆ. ನೀವು ಹ್ಯಾಪಿ ಆಗಿರಿ, ನೀವು ಎಲ್ಲಿದ್ರೂ ನೀವು ಹ್ಯಾಪಿ ಆಗಿರಿ. ಅದೇ ನನಗೆ ತುಂಬ ಇಂಪಾರ್ಟೆಂಟ್. ಈ ಮೆಸೇಜ್ ನಿಮ್ಮ ಪರ್ಸನ್ ಕಡೆಯಿಂದ ಬಂದಿದೆ. ಓಕೆ, ಆ್ಯಂಡ್ ಹೌ ಆರ್ ಯು. ಡೆಫಿನೆಟ್ಲಿ ನೀವು ನೋ ಕಮ್ಯುನಿಕೇಷನ್ ಇರೋರು ಡೆಫಿನೆಟ್ಲಿ ಸಡನ್ನಾಗಿ ನಿಮ್ಮ ಪರ್ಸನ್ ನಿಮಗೆ ಕಮ್ಯುನಿಕೇಟ್ ಮಾಡಬಹುದು. ಹೌ ಆರ್ ಯು ಅಂತ ನಿಮಗೆ ಮೆಸೇಜ್ ಕೇಳಬಹುದು ಅಂತಲೂ ಕಾಣಿಸ್ತಾ ಇದೆ. ಮೈ ಡ್ರೀಮ್ ಗರ್ಲ್ ಬಂದಿದೆ. ಸೊ ಡೆಫಿನೆಟ್ಲಿ ಇಟ್ಸ್ ಲೈಕ್ ಡ್ರೀಮ್ ಗರ್ಲ್ ಅವ್ರ ಡ್ರೀಮ್ ಬಾಯ್ ಎರಡೂ ತೊಗೊಳ್ಳಿ. ಓಕೆ, ಅವ್ರ ಕನಸಲ್ಲಿ ನೋಡ್ತಿರೋ ಒಂದು ಪರ್ಸನ್ ನೀವಾಗಿದ್ದೀರಾ ಅಂತ ಹೇಳ್ಬೋದು. ಯು ಲುಕ್ ಸೋ ಬ್ಯೂಟಿಫುಲ್. ಯುವರ್ ಐಸ್. ಓಕೆ, ಯುವರ್ ಐಸ್ ಆರ್ ಸೋ ಬ್ಯೂಟಿಫುಲ್. ನೀವು ಅವರಿಗೆ ತುಂಬ ಸುಂದರವಾಗಿ ಕಾಣಿಸ್ತೀರಾ. ಆ್ಯಂಡ್
ನಿಮ್ಮ ಕಣ್ಣು ಅವ್ರಿಗೆ ತುಂಬ ಇಷ್ಟ. ಓಕೆ, ಇದು ಹುಡುಗ ಆದ್ರಾಗಿರಲಿ ಹುಡುಗಿ ಆದ್ರಾಗಿರಲಿ ಅದೇ ಥರ ತೊಗೊಳ್ಳಿ ನೀವು. ನಿಮ್ಮ ಕಣ್ಣು ಅವ್ರಿಗೆ ತುಂಬ ಇಷ್ಟ ಆ್ಯಂಡ್ ನೀವು ಅವ್ರಿಗೆ ತುಂಬ ಬ್ಯೂಟಿಫುಲ್ ಹ್ಯಾಂಡ್ಸಮ್ ಕಾಣಿಸ್ತೀರಾ ಅಂತ ಅವ್ರ ಕಡೆಯಿಂದ ಮೆಸೇಜ್ ಬಂದಿದೆ. ಆ್ಯಂಡ್ ಡೋಂಟ್ ಹರ್ಟ್ ಮೀ ಸೋ ಮಚ್ ಬಂದಿದೆ ಇಲ್ಲಿ. ಎಲ್ಲೋ ಒಂದು ಕಡೆ ನೀವು ಅವ್ರಿಗೆ ತುಂಬ ಹರ್ಟ್ ಮಾಡ್ತಿದ್ದೀರಾ ಅಂತ ಕಾಣಿಸ್ತಾ ಇದೆ. ಓಕೆ, ನಿಮಗೆ ಗೊತ್ತಿಲ್ಲದೆ ಮೇ ಬಿ ನೀವು ಮಾಡ್ತಿದ್ದೀರಾ, ಬಟ್ ಅವ್ರಿಗೆ ಅದು ಹರ್ಟ್ ಆಗ್ತಿದೆ. ಸೊ ಅವ್ರು ಈವನ್ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ, ಲೈಕ್ ಡೋಂಟ್ ಹರ್ಟ್ ಮೀ ಸೋ ಮಚ್. ಓಕೆ, ಐಲ್ ನಾಟ್ ಗಿವ್ ಅಪ್ ಆನ್ ಯು ಆ್ಯಂಡ್ ಆನ್ ಅಸ್. ಸೊ ಇಲ್ಲಿ ಕೆಲವೊಬ್ಬರು ಮಾತ್ರ ನಿಮ್ಮ ಪರ್ಸನ್ ನಿಮ್ಮನ್ನ ಯಾವತ್ತೂ ಗಿವ್ ಅಪ್ ಮಾಡಲ್ಲ ನಿಮ್ಮ ಮೇಲೆ ಅಂತಲೇ ಡಿಸೈಡ್ ಆಗಿಬಿಟ್ಟಿದ್ದಾರೆ. ಅವ್ರ ಲೈಫಲ್ಲಿ ಎಷ್ಟಾದರೂ ಏನಾದರೂ ಪ್ರಾಬ್ಲಮ್ ಬರಲಿ, ಅವ್ರು ನಿಮ್ಮನ್ನು ಮಾತ್ರ ಬಿಟ್ಕೊಡೋದಿಲ್ಲ ಅಂತ ಮೆಸೇಜ್ ಇದೆ ಇಲ್ಲಿ. ಆ್ಯಂಡ್ ದೆನ್ ಐ ಆಮ್ ಸ್ಟಕ್ ಎವ್ರಿವೇರ್ ಬಂದಿದೆ. ಆ್ಯಂಡ್ ಈ ಪರ್ಸನ್ ಕರೆಂಟ್ಲಿ ತಮ್ಮ ಲೈಫಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಕಡೆಯಿಂದ ಸ್ಟಕ್ ಫೀಲ್ ಮಾಡ್ತಿದ್ದಾರೆ ಅಥವಾ ಸ್ಟಕ್ ಆಗಿದ್ದಾರೆ ಅಂತಲೂ ಇಲ್ಲಿ ಎನರ್ಜಿ ಬಂದಿದೆ. ಸೊ ಡೆಫಿನೆಟ್ಲಿ ಅವ್ರಿಗೆ ಸ್ವಲ್ಪ ನೀವು ಟೈಮ್ ಕೊಡಬೇಕು. ಬಿಕಾಸ್ ಗಿವ್ ಮಿ ಸಮ್ ಟೈಮ್ ಅಂತ ಮೆಸೇಜ್ ಬಂದಿದೆ. ಸೊ ಡೆಫಿನೆಟ್ಲಿ ದೇ ನೀಡ್ ಸಮ್ ಟೈಮ್. ಅವ್ರಿಗೆ ಸ್ವಲ್ಪ ಟೈಮ್ ಬೇಕಾಗಿದೆ. ಓಕೆ, ಆ್ಯಂಡ್ ಆಲ್ಸೋ ಐ ಆಮ್ ಶೈ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಇವರು ಎಲ್ಲ ನಿಮಗೆ ಹೇಳಿಬಿಟ್ಟೇ ಪ್ರೀತಿ ಮಾಡೋದಿರಲಿ ಅಥವಾ ಏನಾದರೂ ಎಕ್ಸ್ಪ್ಲೇನ್ ಮಾಡೋದಿರಲಿ, ಎಕ್ಸ್ಪ್ರೆಸ್ ಮಾಡೋದಿರಲಿ ಮಾಡಲ್ಲ. ಓಕೆ, ತುಂಬ ಶೈ ಕೈಂಡ್ ಇದ್ದಾರೆ, ನಾಚಿಕೆ ಸ್ವಭಾವದವ್ರು ಇದ್ದಾರೆ. ಸೊ ನೀವು ಅರ್ಥ ಮಾಡ್ಕೋಬೇಕು ಅಂತಲೂ ಇವ್ರ ಕಡೆಯಿಂದ ರಿಕ್ವೆಸ್ಟ್ ಇದೆ. ನೌ ಇಟ್ಸ್ ನಾಟ್ ದ ರೈಟ್ ಟೈಮ್. ಓಕೆ, ನೌ ಇಟ್ಸ್ ನಾಟ್ ದ ಟೈಮ್, ಸೊ ವೇಟ್. ಸೊ ನೀವೇನು ಅನ್ಕೋತಿದ್ದೀರಾ ಈಗ ಆಗಬೇಕು ಅಂತ ನೀವು ಅನ್ಕೋತಿದ್ರೆ ಅದಕ್ಕಿನ್ನೂ ಸರಿಯಾದ ಸಮಯ ಬಂದಿಲ್ಲ. ಸೊ ವೆಯ್ಟ್ ಮಾಡಿ ಪ್ಲೀಸ್ ಅಂತ ಅವ್ರು ನಿಮಗೆ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ಆಲ್ವೇಸ್ ಥಿಂಕಿಂಗ್ ಅಬೌಟ್ ಯು. ದಿಸ್ ಈಸ್ ಅ ಶೋರ್ ಮೆಸೇಜ್. ಈ ಪರ್ಸನ್ ನಿಮ್ಮ ಬಗ್ಗೆ ಯಾವಾಗಲೂ ಥಿಂಕ್ ಮಾಡ್ತಾನೆ ಇರ್ತಾರೆ, ಡೆಫಿನೆಟ್ಲಿ 100%. ಓಕೆ, ಆ್ಯಂಡ್ ಇಲ್ಲಿ ಐ ಆಮ್ ಕನ್ಫ್ಯೂಸ್ಡ್ ಓಲ್ಡ್ ಲವ್ ನ್ಯೂ ಲವ್. ಕೆಲವೊಬ್ಬರಿಗೆ ಐ ಆಮ್ ಸ್ಟಕ್ ಎವ್ರಿವೇರ್ ಮೆಸೇಜ್ ಆ್ಯಂಡ್ ದ್ಯಾಟ್ ಮೆಸೇಜ್ ಐ ಆಮ್ ಗೆಟಿಂಗ್ ಲೈಕ್ ಅವರು ನಿಮ್ಮ ಪರ್ಸನ್ ಯಾರು ನೀವು ಥಿಂಕ್ ಮಾಡ್ತಿದ್ದೀರಾ ಅವ್ರ ಲೈಫಲ್ಲಿ ಮೇ ಬಿ ಬೇರೆ ಇನ್ನೊಂದು ಆಪ್ಷನ್ನು ಇರಬಹುದು ಕರೆಂಟ್ಲಿ ಅಂತ ಕಾಣಿಸ್ತಾ ಇದೆ. ಅಥವಾ ದಿಸ್ ಪರ್ಸನ್ ಈಸ್ ನಾವು ಕನ್ಫ್ಯೂಸ್ಡ್. ಓಕೆ, ಕೆಲವೊಬ್ಬರಿಗೆ ಲೈಕ್ 2 ಆಪ್ಷನ್ಸ್ ಇದೆ ಅವ್ರ ಹತ್ರ ಮೇ ಬಿ. ಸೊ ಇವರು ಯಾರನ್ನ ಚೂಸ್ ಮಾಡೋದು ಅಂತಲೂ ಕನ್ಫ್ಯೂಸ್ ಇದ್ದಾರೆ ಅಂತಲೂ ಕಾಣಿಸ್ತಾ ಇದೆ ಈಗ. ಓಕೆ, ಆ್ಯಂಡ್ ದೆರ್ ಈಸ್ ಸೋ ಮಚ್ ಐ ವಾಂಟ್ ಟು ಟೆಲ್ ಯು. ಈ ಪರ್ಸನ್ ಲೈಫಲ್ಲಿ ತುಂಬ ಮೇ ಬಿ ನಿಮ್ಮ ಜೊತೆ 2-3 ಡೇಸ್ ಮಾತಾಡಿಲ್ಲ ಅಂದ್ರೂ ಇವ್ರ ಲೈಫಲ್ಲಿ ತುಂಬ ಘಟನೆಗಳು ನಡೀತಾ ಇದೆ. ಇಟ್ಸ್ ಲೈಕ್ ಡೈಲಿ ಅವ್ರು ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇರ್ತಾರೆ. ಬಟ್ ಈಗ ಅವ್ರ ಲೈಫಲ್ಲಿ ಇನ್ನೂ ಜಾಸ್ತಿ ಏನೋ ಮಾತುಗಳಿದ್ದಾವೆ, ಅವನ್ನೆಲ್ಲ ಅವ್ರು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದಾರೆ. ಸೊ ದಿಸ್ ಪರ್ಸನ್ ರಿಯಲಿ ವಾಂಟ್ ಟು ಟಾಕ್ ಟು ಯು. ಓಕೆ, ದಿಸ್ ಪರ್ಸನ್ ಇಸ್ ರಿಯಲಿ ವಾಂಟ್ ಟು ಟಾಕ್ ಟು ಯು, ವಾಂಟ್ ಬಿ ವಿತ್ ಯು ಬಟ್ ಕಾಂಟ್ ಬಿ ವಿತ್ ಯು. ನೋಡಿ, ಅವ್ರು ನಿಮ್ಮ ಜೊತೆ ಇರಬೇಕು ಅಂತ ಡೆಫಿನೆಟ್ಲಿ ಇದ್ದಾರೆ. ದಿಸ್ ಪರ್ಸನ್ ನೀವು ಯಾರ ಬಗ್ಗೆ ಥಿಂಕ್ ಮಾಡಿ ಫ್ಲವರ್ ಚೂಸ್ ಮಾಡಿದ್ದೀರಾ ಎಲ್ಲೋ, ನಿಮ್ಮ ಪರ್ಸನ್ ಡೆಫಿನೆಟ್ಲಿ ನಿಮ್ಮ ಜೊತೆ ಇರಬೇಕು ಅಂತ ಇದ್ದಾರೆ, ಬಟ್ ಇರೋಕ್ಕೆ ಆಗೋದಿಲ್ಲ ಅಂತಲೂ ಹೇಳ್ತಿದ್ದಾರೆ. ಸೊ ಆ ಥರ ನಿಮ್ಮಿಬ್ಬರ ಮಧ್ಯೆ ಮೇ ಬಿ ಕೆಲವೊಬ್ರು ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ. ಅಂದರೆ ಟಾಕ್ಸಿಕ್ ಅಂದರೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿತ್ತು ಮುಂಚೆ, ಬಟ್ ಈಗ ಅದನ್ನು ನೀವು ಟಾಕ್ಸಿಕ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ನೆಗೆಟಿವ್ ಎನರ್ಜಿಯಿಂದ. ಸೊ ಏಂಜಲ್ಸ್ ಕಡೆಯಿಂದ ಮೆಸೇಜು ಬಂದಿದೆ, ರಿಮೈನ್ ಪಾಸಿಟಿವ್. ಸೊ ನೀವು ಪಾಸಿಟಿವ್ ಆಗಿರಿ ಫಸ್ಟು, ದೆನ್ ಎವ್ರಿಥಿಂಗ್ ವಿಲ್ ಸ್ಟಾರ್ಟ್ ಹ್ಯಾಪ್ನಿಂಗ್ ಪಾಸಿಟಿವ್, ಟ್ರಸ್ಟ್ ಮೀ. ಓಕೆ, ಕಾಂಪ್ರಮೈಸ್ ಬಂದಿದೆ. ಸೊ ನೀವು ಇದು ಮೆಸೇಜ್ ನಿಮಗೆ ಬಂದಿದೆ ಮೇನ್ಲಿ. ಇಫ್ ಯು ವಾಂಟ್ ಟು ಕಾಂಪ್ರಮೈಸ್, ಡೆಫಿನೆಟ್ಲಿ ನೀವು ಕಾಂಪ್ರಮೈಸ್ ಮಾಡಿಕೊಂಡು ಈ ಲೈಫ್ನ ನೀವು ಬಾಳ್ಬಹುದು ಈ ಪರ್ಸನ್ ಜೊತೆ, ಅಥವಾ ನೀವು ಈ ಪರ್ಸನ್ನೇ ನೀವು ಕಾಂಪ್ರಮೈಸ್ ಮಾಡಬಹುದು ನಿಮ್ಮ ಲೈಫಲ್ಲಿ. ವಾಟ್ ಎವರ್ ಈಸ್ ಕರೆಕ್ಟ್, ನಿಮಗೇನು ಸರಿ ಅನಿಸುತ್ತೆ ನೀವು ಅದು ಮಾಡ್ಬೋದು. ಇಟ್ಸ್ ಅಪ್ ಟು ಯು. ಓಕೆ, ಆ್ಯಂಡ್ ಆಲ್ಸೋ ಬ್ಯಾಲೆನ್ಸ್ ಮಾಡೋಕ್ಕೆ ನನಗೆ ಎನರ್ಜಿ ಸಿಗ್ತಿರೋದು ಓವರಾಲ್ ನೀವು ಬ್ಯಾಲೆನ್ಸ್ ಮಾಡಿ ಅಂತ ಎನರ್ಜಿ ಸಿಗ್ತದೆ. ಓಕೆ, ಯು ಹ್ಯಾವ್ ಟು ಬ್ಯಾಲೆನ್ಸ್ ದಿಸ್ ಕನೆಕ್ಷನ್. ಓಕೆ, ಇಟ್ಸ್ ಇನ್ ಯುವರ್ ಹ್ಯಾಂಡ್ ನಾವು. ಯು ಬಿ ಪಾಸಿಟಿವ್ ಆ್ಯಂಡ್ ಯು ಮ್ಯಾನೇಜ್. ಓಕೆ, ಬಿಕಾಸ್ ಈ ಪರ್ಸನ್ ಸ್ಟಕ್ ಇದ್ದಾರೆ. ದಟ್ ಈಸ್ ನಾಟ್ ಫ್ರಮ್ ಒನ್ ವೇರ್, ಲೈಕ್ ಇಟ್ಸ್ ಲೈಕ್ ಫ್ರಮ್ ಎವ್ರಿವೇರ್. ಎಲ್ಲ ಕಡೆಯಿಂದನೂ ಈ ಪರ್ಸನ್ ಈಗ ಸ್ಟಕ್ ಆಗಿಬಿಟ್ಟಿದ್ದಾರೆ ಅವ್ರ ಲೈಫಲ್ಲಿ. ಸೊ ಎಲ್ಲೋ ಒಂದು ಕಡೆ ನನಗೆ ಅನಿಸ್ತಾ ಇದೆ ದಿಸ್ ಪರ್ಸನ್ ರಿಯಲಿ ನೀಡ್ ಟೈಮ್. ಆ್ಯಂಡ್ ಇವರು ಈ ಮೆಸೇಜು ಬಂದಿದೆ ಇಲ್ಲಿ, ದಟ್ ನೌ ಇಟ್ಸ್ ನಾಟ್ ದ ಟೈಮ್, ಸೊ ವೆಯ್ಟ್. ಸೊ ಡೆಫಿನೆಟ್ಲಿ ಈಗ ಆ ಟೈಮ್ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡು ಅಂತಲೂ ಹೇಳ್ತಿದ್ದಾರೆ. ಆ್ಯಂಡ್ ಆಲ್ಸೋ ವಾಂಟ್ ಬಿ ವಿತ್ ಯು, ಕಾಂಟ್ ಬಿ ವಿತ್ ಯು. ಈ ಮೆಸೇಜಿಂದ ಏನು ನನಗೆ ಮೆಸೇಜ್ ಸಿಗ್ತಿದೆ ಅಂದರೆ ಈ ಪರ್ಸನ್ ಡೆಫಿನೆಟ್ಲಿ ನಿಮ್ಮ ಜೊತೆ ಇರಬೇಕು ಅಂತ ಇದ್ದಾರೆ, ಬಟ್ ಅವರಿಗೆ ಇರೋಕ್ಕಾಗ್ತಾ ಇಲ್ಲ. ಸೊ ದೇರ್ ಈಸ್ ಸಮಥಿಂಗ್ ಲೈಕ್ ಇನ್ನೂ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಹೀಲ್ ಮಾಡಬೇಕು, ಸಾರ್ಟ್ ಔಟ್ ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ಅದಾದ ನಂತರನೇ ಮೇ ಬಿ ಸಮಥಿಂಗ್ ಕ್ಯಾನ್ ವರ್ಕೌಟ್ ಇನ್ ದಿಸ್ ಕನೆಕ್ಷನ್ ಅಂತ ಕಾಣಿಸ್ತಾ ಇದೆ. ಸೊ ದಿಸ್ ವಾಸ್ ಯುವರ್ ರೀಡಿಂಗ್. ನಿಮ್ಮ ಜೊತೆ ರೆಸನೆಂಟ್ ಆದರೆ ಡೆಫಿನೆಟ್ಲಿ ಕಮೆಂಟಲ್ಲಿ ತಿಳಿಸಿ ಅಂತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಟೇಕ್ ಕೇರ್ ಆ್ಯಂಡ್ ಬಾಯ್. ಓಕೆ, ಹಾಯ್ ಪಾಲ್ ನಂಬರ್ 2. ಸೊ ರೆಡ್ ರೋಸ್ ಯಾರು ಚೂಸ್ ಮಾಡಿದ್ದೀರಾ, ಈಗ ನಿಮಗಾಗಿ ರೀಡಿಂಗ್ ಮಾಡೋಣ. ಓಕೆ, ಫಸ್ಟ್ ಮೆಸೇಜಸ್ ತೊಗೋತೀನಿ, ದೆನ್ ಏಂಜಲ್ ಮೆಸೇಜ್. ಓಕೆ, ಓಕೆ,
ಫೈನ್. ಸೊ ನೋಡೋಣ ಏನು ಏಂಜಲ್ ಮೆಸೇಜ್ ಬರುತ್ತೆ ಅಂತ ನಿಮಗೆ. ಓಕೆ, ಈ ಏಂಜಲ್ ಮೆಸೇಜ್ ನಿಮಗಾಗಿ ಇರುತ್ತೆ ಆ್ಯಂಡ್ ಆಲ್ಸೋ ಓವರಾಲ್ ನಿಮ್ಮ ರಿಲೇಷನ್ಶಿಪ್ ಬಗ್ಗೆನೂ ಇರುತ್ತೆ. ನೋಡೋಣ ಏನು ಗೈಡೆನ್ಸ್ ಸಿಗುತ್ತೆ ಏಂಜಲ್ಸ್ ಕಡೆಯಿಂದ ಅಂತ. ಓಕೆ, ಓ ಮೈ ಗಾಡ್, ರಿಲ್ಯಾಕ್ಸ್ ಗೈಸ್. ತುಂಬ ಡೆಸ್ಪರೇಟ್ ಆಗ್ತಾ ಇದ್ದೀರಾ. ಯು ಪೀಪಲ್ ಆರ್ ಗೆಟ್ ಮೋರ್ ಇನ್ಫಾರ್ಮೇಷನ್. ಮೆಸೇಜ್ ಬಂದಿದೆ. ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ಸ್ ಬಂದಿದೆ ಬಾಟಮ್ ಆಫ್ ದ ಕಾರ್ಡ್ ಆ್ಯಂಡ್ ಆಲ್ಸೋ ರಿಮೇನ್ ಪಾಸಿಟಿವ್. ಓ ಈ ಮೆಸೇಜ್ ಪೈಲ್ ನಂಬರ್ 1ಗೂ ಬಂದಿತ್ತು, ರಿಮೇನ್ ಪಾಸಿಟಿವ್. ಬಾಟಮ್ ಆಫ್ ದ ಕಾರ್ಡೇ ಬಂದಿತ್ತು. ವಾವ್, ಬಾಟಮ್ ಆಫ್ ದ ಕಾರ್ಡ್ ಬಂದಿತ್ತು, ಬಟ್ ನಿಮಗೆ ಬಾಟಮ್ ಆಫ್ ದ ಕಾರ್ಡ್ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಬಂದಿದೆ. ಯಾ, ಓಕೆ. ಸೊ ಮೆನಿ ಮೆಸೇಜಸ್. ಸೊ ಒನ್ ಬೈ ಒನ್ ನಾನು ನಿಮಗೆ ಐ ಥಿಂಕ್ ಐ ಜಸ್ಟ್ ಸ್ಟಾರ್ಟ್ ರೀಡಿಂಗ್ ಒನ್ ಬೈ ಒನ್. ಓಕೆ, ಸೊ ದಟ್ ಇಲ್ಲಿ ಸ್ಪೇಸ್ ಆಗ್ತಾ ಇರುತ್ತೆ. ಫೈನ್. ಯು ಆರ್ ಇನೋಸೆಂಟ್ ಫಸ್ಟ್ ಮೆಸೇಜ್ ಬಂದಿದೆ. ಓಕೆ, ನೀವು ನಿಮ್ಮ ಪರ್ಸನ್ಗೆ ತುಂಬ ಇನೋಸೆಂಟ್ ಕಾಣಿಸ್ತೀರಾ ಅಂತ ಹೇಳ್ಬೋದು, ಅಥವಾ ನೀವು ರಿಯಲಿ ಇನೋಸೆಂಟ್ ಇದ್ದೀರಾ ತುಂಬ. ಶಲ್ ವಿ ಮೀಟ್? ಓಕೆ, ಸೇಮ್ ಮೆಸೇಜ್. ಅವ್ರು ನಿನ್ನ ಮೀಟ್ ಆಗಬೇಕಂತಿದ್ದಾರೆ. ಡೋಂಟ್ ಕೀಪ್ ಆನ್ ಕಾಲಿಂಗ್. ಓ ಮೈ ಗಾಡ್. ಓಕೆ, ತುಂಬ ಕಾಲ್ ಮಾಡ್ತೀರಾ ಅನಿಸ್ತಾ ಇದೆ ನೀವು ನಿಮ್ಮ ಪರ್ಸನ್ಗೆ. ಐ ಕ್ಯಾನ್ ಫೀಲ್ ಯು. ಈ ಪರ್ಸನ್ ನಿಮ್ಮನ್ನ ಫೀಲ್ ಮಾಡಬಹುದು, ಅಂದರೆ ದೇ ಕ್ಯಾನ್ ಸೆನ್ಸ್ ಯು, ಫೀಲ್ ಯು. ಐ ಆಮ್ ರಿಯಲಿ ಸಾರಿ. ದಿಸ್ ಪರ್ಸನ್ ಈಸ್ ಫೀಲಿಂಗ್ ಸಾರಿ ಫಾರ್ ಯು. ಆ್ಯಂಡ್ ದೇರ್ ಈಸ್ ಸೋ ಮಚ್ ಐ ವಾಂಟ್ ಟು ಟೆಲ್ ಯು. ಓಕೆ, then ಟ್ರಸ್ಟ್ ಮೀ. ವಾವ್, ಟ್ರಸ್ಟ್ ಮಾಡಬೇಕು ನೀವು. ಓಕೆ, ನಿಮ್ಮ ಪರ್ಸನ್ ಮೇಲೆ. ಐ ವಿಶ್ ಎವ್ರಿಥಿಂಗ್ ವಾಸ್ ಈಸಿ. ಓಕೆ, ಟ್ರಸ್ಟ್ ಮೀ, ಯು ಆರ್ ದ ಒನ್ ಅಗೇನ್. ಓಕೆ, I like you very much, but I don't know why. What a message. Nice. Spying or stalking? You will always be in my memories. Oh my God. Okay. Past life connection or karmic relation? Now you hold my hand, please. This is a request message. They are requesting you. Someday I'll be your man or woman. I think I'm in love with you. Okay, this person is in love with you. New beginnings are coming in soon. Okay. ಗೊತ್ತಲ್ವಾ ರೆಡ್ ಫ್ಲವರ್ ರೀಡಿಂಗ್ ನಡೀತಿದೆ ಅಂತ. ಫೈನ್. ವೇಟಿಂಗ್ ಫಾರ್ ಯೋರ್ ಟೆಕ್ಸ್ಟ್ ಕಾಲ್ಸ್ ಆ್ಯಂಡ್ ಮೇಲ್ಸ್. ಐ ಕಾಂಟ್ ಬಿಲೀವ್ ಯು ಲೆಫ್ಟ್ ಮೀ. ಲಿಸ್ನಿಂಗ್ ಮ್ಯೂಸಿಕ್. Life is so unfair with me. I want you so bad, but I can't have you. So many messages for you guys. Bantu, so it's necessary, I think. I'm so excited to express my feelings. Okay. Will you marry me? Questioning. I love you. It's like 143. Yeah. Very soon I'm gonna give you a good news. Okay. You look very sexy. Okay, your person's message for you. Please don't pretend that you don't care for me. ಕೆಳಗಡೆ ಇಡ್ತಾ ಇದ್ದೀನಿ, ಬಟ್ ನಿಮಗೆ ಕಾಣಿಸ್ತಾ ಇರಲ್ಲ ಅನ್ಕೋತೀನಿ. ನೋ ಪ್ರಾಬ್ಲಮ್. Do you love me the way I love you? This is a question from your person.
ಡೋಂಟ್ ವರಿ, ಯು ಆಲ್ವೇಸ್ ಹ್ಯಾವ್ ಮೈ ಸಪೋರ್ಟ್. ವಾವ್, ದಿಸ್ ಈಸ್ ಬ್ಯೂಟಿಫುಲ್. ಐ ವಿಲ್ ಅನ್ಬ್ಲಾಕ್ ಯು. ಓಕೆ, ಬ್ಲಾಕ್ ಮಾಡಿದವ್ರಿಗೆ ಮೆಸೇಜ್ ಇದು. ಐ ವಿಲ್ ಮ್ಯಾರಿ ಯು, ವಿಲ್ ಯು ಮ್ಯಾರಿ ಮೀ? ದ ಬೋತ್ ಮೆಸೇಜಸ್ ಕೇಮ್ ಹಿಯರ್. ವೇರ್ ಇಸ್ ಯಾ, ವಿಲ್ ಯು ಮ್ಯಾರಿ ಮೀ, ಐ ವಿಲ್ ಮ್ಯಾರಿ ಯು. ಎರಡು ಮೆಸೇಜ್ ಬಂದಿದೆ ಟುಗೆದರ್. I wish you were mine. Oh my God, so many messages. Okay. Please understand. ಓಕೆ, ಸೊ ದೀಸ್ ಆಲ್ ಮೆಸೇಜಸ್ ನೋಡಿ, ಇದರಲ್ಲಿ ಎಲ್ಲ ಮೆಸೇಜಸ್ ನಿಮ್ಮ ಜೊತೆ ರೆಸನೇಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಅ ಜನರಲ್ ರೀಡಿಂಗ್, ಬಟ್ ಡೆಫಿನೆಟ್ಲಿ ಕೆಲವು ಮೆಸೇಜಸ್ ನಿಮ್ಮ ಜೊತೆ ರೆಸನೇಟ್ ಆಗೇ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಏಂಜಲ್ ಮೆಸೇಜಸ್ ಪ್ರಕಾರ ಫಸ್ಟ್ ನಾನು ಹೇಳ್ತೀನಿ, ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಬಂದಿದೆ. ಸೊ ಯು ಹ್ಯಾವ್ ಸೋ ಮೆನಿ ಕ್ವೆಶನ್ಸ್. ಓಕೆ, ನನಗೆ ಅನಿಸ್ತಾ ಇದೆ ನಿಮ್ಮ ಮೈಂಡಲ್ಲಿ ತುಂಬ ಕ್ವೆಶನ್ಸ್ ನಡೀತಾ ಇದೆ, ತುಂಬ ಲೈಕ್ ನಿಮ್ಗೆ ಆನ್ಸರ್ಸ್ ಬೇಕಾಗಿದೆ ಅನಿಸ್ತಾ ಇದೆ. ಮೇ ಬಿ ನಾಟ್ ಓನ್ಲಿ ಅಬೌಟ್ ರಿಲೇಷನ್ಶಿಪ್, ಮೇ ಬಿ ಅಬೌಟ್ ಅದರ್ ಥಿಂಗ್ಸ್ ಆಲ್ಸೋ. ನಿಮ್ಮ ಲೈಫಲ್ಲಿ ಬೇರೆ ಬೇರೆ ಬಗ್ಗೆನೂ ನಿಮಗೆ ಕ್ವೆಶನ್ಸ್ ನಡೀತಾ ಇದೆ ನಿಮ್ಮ ಲೈಫಲ್ಲಿ, ನಿಮಗೆ ಆನ್ಸರ್ ಬೇಕಾಗಿದೆ. ಸೊ ನೀವು ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ಡೆಫಿನೆಟ್ಲಿ ಆನ್ಸರ್ ಸಿಗುತ್ತೆ ಅಂತ ಹೇಳಿ ಇಲ್ಲಿ ನನಗೆ ಒಂದು ಬಾಟಮ್ ಆಫ್ ದ ಕಾರ್ಡ್ ಬಂದಿದೆ. ಸೊ ಡೆಫಿನೆಟ್ಲಿ ನೀವು ಸ್ಟಾರ್ಟ್ ಮಾಡಿ ಮೆಡಿಟೇಷನ್ ಮಾಡೋದು. ಬಿಫೋರ್ ಸಿಟ್ಟಿಂಗ್ ಫಾರ್ ಮೆಡಿಟೇಷನ್ ನೀವು ಒಂದು ಕ್ವೆಶನ್ ಕೇಳಿ ಯೂನಿವರ್ಸ್ಗೆ, ಏಂಜಲ್ಸ್ಗೆ, ದೆನ್ ನೀವು ಮೆಡಿಟೇಷನ್ ಮಾಡಿ. ಅದಾದ ನಂತರ ನಿಮಗೆ ಆನ್ಸರ್ ಸಿಗೋ ಶುರು ಆಗುತ್ತೆ. ಓಕೆ, ಡೋಂಟ್ ವರಿ, ಆನ್ಸರ್ ಸಿಗುತ್ತೆ. ಇಟ್ಸ್ ನಾಟ್ ಲೈಕ್ ನನ್ನ ಕ್ವೆಶನಿಗೆ ಆನ್ಸರೇ ಇಲ್ವಾ ಆ ಥರ ನೀವು ಅನ್ಕೋತಿರ್ಬೋದು. ಇಟ್ಸ್ ನಾಟ್ ಲೈಕ್ ದಟ್. ಡೆಫಿನೆಟ್ಲಿ ವಿಲ್ ಗೆಟ್ ಆನ್ಸರ್. ಈವನ್ ಗೆಟ್ ಮೋರ್ ಇನ್ಫಾರ್ಮೇಷನ್ ಬಂದಿದೆ. ಮೇ ಬಿ ನೀವು ಈ ಪರ್ಸನ್ ಬಗ್ಗೆ ಇನ್ನೂ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಇಲ್ಲ ಅಂತಲೂ ತೋರಿಸ್ತಾ ಇದೆ ಎಲ್ಲೋ ಒಂದು ಕಡೆ. ನಿಮಗೆ ಇನ್ನೂ ಇವ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಾಗಿದೆ ಅಂತಲೂ ನಿಮಗೆ ಮೆಸೇಜ್ ಬಂದಿದೆ. ಸೊ ಇಫ್ ಯು ಹ್ಯಾವ್ ಎನಿ ಕೈಂಡ್ ಆಫ್ ಡೌಟ್ ಆನ್ ದಿಸ್ ಪರ್ಸನ್ ಅಥವಾ ಸಮಥಿಂಗ್, ದೆನ್ ನಿಮ್ಮ ಒಂದು ಶ್ಯೂರಿಟಿಗಾಗಿ ನೀವು ಈ ಪರ್ಸನ್ನ ನೀವು ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬಹುದು. ಓಕೆ, ರಿಮೇನ್ ಪಾಸಿಟಿವ್. ನೀವು ಪಾಸಿಟಿವ್ ಇಲ್ಲ, ನೀವು ತುಂಬ ಪಾಸಿಟಿವ್ ಥಿಂಕ್ ಮಾಡ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಅಥವಾ ನಿಮಗೆ ಪಾಸಿಟಿವ್ ನೀವು ಇರೋಕ್ಕೆ ಹೋದ್ರೂ ನಿಮ್ಗೆ ಏನೋ ಒಂದು ಡೌಟ್ ಅನ್ನೋದು ಸತಾಯಿಸ್ತಾ ಇದೆ. ಸೊ ಆ ಡೌಟಿಂದ ಹೊರಗಡೆ ಬರಬೇಕಂದ್ರೆ ಯು ಶುಡ್ ಡೂ ಮೆಡಿಟೇಷನ್ ಆ್ಯಂಡ್ ಗೆಟ್ ದ ಆನ್ಸರ್ಸ್. ಅದರ್ವೈಸ್ ನೀವು ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಏಂಜಲ್ಸ್ ಕಡೆಯಿಂದ ಮೆಸೇಜ್. ಓಕೆ, ಸೊ ಕಮಿಂಗ್ ಟು ದ ಸೀಕ್ರೆಟ್ ಮೆಸೇಜಸ್, ದೇರ್ ಈಸ್ ಸೋ ಮಚ್. ಇನ್ನೂ ಕೆಳಗಡೆ ಸ್ವಲ್ಪ ಮೆಸೇಜ್ ಇದೆ, ಇಲ್ಲಿ ನಿಮ್ಗೆ ಕಾಣಿಸ್ತಿರಲ್ಲ, ನಾನು ಹೇಳ್ತೀನಿ, ಎಲ್ಲ ಕವರ್ ಮಾಡ್ತೇನೆ. ಸೊ ದೇರ್ ಈಸ್ ಸೋ ಮಚ್ ಐ ವಾಂಟ್ ಟು ಟೆಲ್ ಯು ಬಂದಿದೆ. ಓಕೆ, ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಟೆಲ್ ಯು ಮೆನಿ ಥಿಂಗ್ಸ್. ಅವ್ರ ಲೈಫಲ್ಲಿ ಅವರು ನಿಮಗೇನೋ ತುಂಬ ಮ್ಯಾಟರ್ಸ್ಗಳಿದ್ದಾವೆ, ಅಥವಾ ಕರೆಂಟ್ಲಿ ಅವ್ರ ಲೈಫಲ್ಲಿ ತುಂಬ ಏನೇನೋ ನಡೀತಾ ಇದೆ, ಅದೆಲ್ಲ ಅವ್ರ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದಾರೆ. ಓಕೆ, ದಿಸ್ ಈಸ್ ದ ಫಸ್ಟ್ ಮೆಸೇಜ್. ಓಕೆ, ಇಲ್ಲಿಂದ ತೊಗೋತೀನಿ. ನಾವು ಯು ಹೋಲ್ಡ್ ಮೈ ಹ್ಯಾಂಡ್ ಪ್ಲೀಸ್. ಓಕೆ, ಅಂದರೆ ಈ ಪರ್ಸನ್ ಎಲ್ಲೋ ಒಂದು ಕಡೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ದಾರೆ ಅವ್ರ ಲೈಫಿಂದ. ಅವ್ರಿಗೆ ಅಂತಾರಲ್ವ, ಒಂದು ಸಪೋರ್ಟ್ ಥರ ಬೇಕಾಗಿದೆ. ದಿಸ್ ಪರ್ಸನ್ ನೀಡ್ಸ್ ಅ ಸಪೋರ್ಟ್. ಸೊ ಪ್ಲೀಸ್ ನನ್ನ ಕೈನ ನೀನು ಹೋಲ್ಡ್ ಮಾಡು, ನನ್ನ ಬಿಟ್ಟು ಹೋಗಬೇಡ ಅಂತಲೂ ಒಂದು ಕಡೆಯಿಂದ ಮೆಸೇಜ್ ಇದು. ಓಕೆ, ಆ್ಯಂಡ್ ವೇಟಿಂಗ್ ಫಾರ್ ಯುವರ್ ಟೆಕ್ಸ್ಟ್, ಕಾಲ್ಸ್, ಮೇಲ್ಸ್. ಏನಾದರೂ ನೀವು ನಿಮ್ಮ ಪರ್ಸನ್ಗೆ ಮಾತಾಡ್ತಿಲ್ಲ, ಕಮ್ಯುನಿಕೇಷನ್ ಮಾಡ್ತಾ ಇಲ್ಲ ಅಂತಿದ್ರೆ ಡೆಫಿನೆಟ್ಲಿ ಅವರು ನೀವು ಫಸ್ಟ್ ಕಾಲ್ ಮಾಡಬೇಕು, ನೀವು ಫಸ್ಟ್ ಮೆಸೇಜ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ ಅಂತಲೂ ನನಗೆ ಅನಿಸ್ತಾ ಇದೆ. ದೆನ್ ಯು ಆರ್ ಇನ್ನೋಸೆಂಟ್. ಈ ಪರ್ಸನ್ಗೆ ನೀವು ತುಂಬ ಇನ್ನೋಸೆಂಟ್ ಇದ್ದೀರಾ ಅನಿಸುತ್ತೆ, ಅಥವಾ ಚಿಕ್ಕ ಚಿಕ್ಕ ಮ್ಯಾಟ್ರಲ್ಲಿ ನೀವು ತುಂಬ ಇನ್ನೋಸೆಂಟ್ ವೇದಲ್ಲಿ ಬಿಹೇವ್ ಮಾಡ್ತೀರಾ. ಇದು ಅವ್ರಿಗೆ ಇಷ್ಟ ಇರ್ಬೋದು ಅಂತಲೂ ಕಾಣಿಸ್ತಾ ಇದೆ. ಶಲ್ ವಿ ಮೀಟ್ ಇದೆ. ಈ ಪರ್ಸನ್ ನಿಮಗೆ ಕ್ವೆಶನ್ ಕೇಳಬಹುದು ವೆರಿ ಸೂನ್, ನಾವಿಬ್ಬರು ಸಿಗೋಣ, ಮೀಟ್ ಆಗೋಣ ಅಂತ. ಓಕೆ, ಆ್ಯಂಡ್ ಡೋಂಟ್ ಕೀಪ್ ಆನ್ ಕಾಲಿಂಗ್ ಮೇ ಬಂದಿದೆ. ಮೇ ಬಿ ನೀವು ನಿಮ್ಮ ಪರ್ಸನ್ಗೆ ತುಂಬ ಕಾಲ್ ಮಾಡ್ತೀರಾ ಅಂತಿದ್ರೆ, ಅಥವಾ ವಾಟ್ಸಪ್ಪಲ್ಲಿ, ಅಥವಾ ಲೈಕ್ ಕೀಪ್ ಆನ್. ಇಟ್ಸ್ ನಾಟ್ ಲೈಕ್ 1-2 ಟೈಮ್ಸ್ ಮಾಡಿ ಸುಮ್ಮನೆ ಇರೋದಲ್ಲ. ಹಿಂದೆ ಕಾಲ್ ಮಾಡೋರು ಯಾರಿದ್ದೀರಾ ಇಲ್ಲಿ, ಆ ಥರ ಮಾಡಬೇಡಿ ಅಂತ ಮೆಸೇಜ್ ಬಂದಿದೆ. ಓಕೆ, ಐ ಕ್ಯಾನ್ ಫೀಲ್ ಯು. ಈ ಪರ್ಸನ್ ನಿಮ್ಮನ್ನು ಸೆನ್ಸ್ ಮಾಡ್ತಾರೆ, ಅಂದರೆ ಫೀಲ್ ಮಾಡ್ತಾರೆ. ನಿಮ್ಮ ಒಂದೊಂದು ಪದ ನೀವೇನು ಮಾತಾಡ್ತೀರಾ, ನೀವು ಟೆಕ್ಸ್ಟ್ ಮಾಡ್ತೀರಾ, ಅದ್ರ ಬಗ್ಗೆನೂ ಅವ್ರಿಗೆ ಒಂದು ಫೀಲಿಂಗ್ಸ್ ಅನ್ನೋದಿದೆ. ಆ ವರ್ಡ್ಸ್ನ ಅವರು ಫೀಲ್ ಮಾಡ್ತಾರೆ ಅಂತಲೇ ಮೆಸೇಜ್. ಐ ಆಮ್ ರಿಯಲಿ ಸಾರಿನೂ ಬಂದಿದೆ. ಮೇ ಬಿ ಈ ಪರ್ಸನ್ ಏನಾದರೂ ನಿಮ್ಗೆ ಹರ್ಟ್ ಮಾಡಿದರೆ, ಅಥವಾ ಬೇರೆ ಒಂದು ರಾಂಗ್ ವೇಲ್ ಮಾತಾಡಿದರೆ, ಈ ಪರ್ಸನ್ ಸಾರಿನೂ ಫೀಲ್ ಮಾಡ್ತಿದ್ದಾರೆ, ಗಿಲ್ಟ್ ಫೀಲ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಕೆಲವೊಬ್ಬರಿಗೆ ದಿಸ್ ಈಸ್ ಅ ಮೆಸೇಜ್ ಲೈಕ್ ಪಾಸ್ಟ್ ಲೈಫ್ ಕನೆಕ್ಷನ್ ಆರ್ ಕಾರ್ಮಿಕ್ ರಿಲೇಷನ್ ಅಂತ ಬಂದಿದೆ. ನಿಮ್ಮ ಪರ್ಸನ್ ಆ್ಯಂಡ್ ನಿಮ್ಮ ಲೈಕ್ ಪಾಸ್ಟ್ ಲೈಫ್ ಕನೆಕ್ಷನ್ ಇರ್ಬೋದು ನೀವಿಬ್ಬರು, ಅಥವಾ ಕಾರ್ಮಿಕ್ ಪಾರ್ಟ್ನರ್ಸ್ ಆಗಿರ್ತೀರಾ ನೀವು, ಪೈಲ್ ನಂಬರ್ 2 ಚೂಸ್ ಮಾಡಿದವರು ಅಂತಲೂ ಮೆಸೇಜ್ ಇದೆ. ನ್ಯೂ ಬಿಗ್ನಿಂಗ್ಸ್ ಆರ್ ಕಮಿಂಗ್ ಸೂನ್. ಓಕೆ, ಸೊ ಡೆಫಿನೆಟ್ಲಿ ನಿಮ್ಮಿಬ್ಬರ ಮಧ್ಯೆ ನ್ಯೂ ಬಿಗ್ನಿಂಗ್ಸ್ ಶುರು ಆಗುತ್ತೆ. ನೀವೇನಾದರೂ ನ್ಯೂ ಬಿಗ್ನಿಂಗ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಈ ರಿಲೇಷನ್ಶಿಪ್ಪಿಂದ ಅಂದರೆ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ. ಆ್ಯಂಡ್ ಹಿಯರ್ ಟ್ರಸ್ಟ್ ಮೀ ಬಂದಿದೆ ನನಗೆ. ಓಕೆ,
ನೀವು ನಾನು ಮುಂಚೆನೇ ಹೇಳಿದೆ ಗೆಟ್ ಮೋರ್ ಇನ್ಫಾರ್ಮೇಷನ್ ಬಂದಿದೆ. ಸೊ ನಿಮ್ಗೇನೋ ಡೌಟ್ ಇದೆ ಈ ಪರ್ಸನ್ ಮೇಲೆ. ಸೊ ನೀವು ಅವ್ರ ಬಗ್ಗೆ ನೀವೇನೋ ಹುಡುಕ್ತಾ ಇದ್ದೀರಾ ಅಥವಾ ಗೊತ್ತು ಮಾಡ್ಕೋಬೇಕಂತಿದ್ದೀರಾ, ಏನೋ ನಿಮಗೆ ಆನ್ಸರ್ಸ್ ಬೇಕಾಗಿದೆ. ಸೊ ಡೆಫಿನೆಟ್ಲಿ ಅವ್ರು ನಿಮ್ಗೆ ಹೇಳ್ತಿದ್ದಾರೆ, ಟ್ರಸ್ಟ್ ಮಾಡಮ್ಮ ನನ್ನ, ಟ್ರಸ್ಟ್ ಮಾಡಪ್ಪ ನನ್ನ, ಏನೋ ಈ ಥರ ಎನಿ ಗರ್ಲ್ ಮೆಸೇಜ್ ಆ ಥರ ತೊಗೊಳ್ಳಿ ನೀವು. ಸೊ ಟ್ರಸ್ಟ್ ಮಾಡಿ ಅಂತ ದೊಡ್ಡ ಮೆಸೇಜ್ ಇದು. ಓನ್ಲಿ ಟ್ರಸ್ಟ್ ಮೀ. ಓಕೆ, ದೆನ್ ಐ ವಿಶ್ ಎವ್ರಿಥಿಂಗ್ ವಾಸ್ ಈಸಿ. ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಈಸಿಯಾಗಿ ನಡೀತಾ ಇಲ್ಲ ಅಂತ ಕಾಣಿಸ್ತದೆ. ಇಟ್ಸ್ ನಾಟ್ ಈಸಿ. ಸ್ವಲ್ಪ ಏನೋ ಫೇಸ್ ಮಾಡೋದಿದೆ, ಫ್ಯಾಮಿಲಿ ಇಶ್ಯೂ ಇರ್ಬೋದು, ಬೇರೆ ಕರಿಯರ್, ದೇರ್ ಇಸ್ ಸಮಥಿಂಗ್ ಲೈಕ್ ಏನೋ ಈಸಿಯಾಗಿ ಹೋಗ್ತಾ ಇಲ್ಲ ರಿಲೇಷನ್ಶಿಪ್ ಅಂತಲೂ ಆ ಪರ್ಸನ್ ಹೇಳ್ತಿದ್ದಾರೆ. ಬಟ್ ಅವರು ಇದನ್ನೆಲ್ಲ ಈಸಿಯಾಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಮೆಸೇಜ್ ಹೇಳ್ತಾ ಇದ್ದಾರೆ. ಓಕೆ, ಸ್ಪೈಯಿಂಗ್ ಆರ್ ಸ್ಟಾಕಿಂಗ್. ಈ ಪರ್ಸನ್ ನಿಮ್ಮ ಮೇಲೆ ಸ್ಪೈ ಮಾಡ್ತಿದ್ದಾರೆ. ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಅಂದ್ರೂ ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮನ್ನು ಸ್ಪೈ ಮಾಡ್ತಿದ್ದಾರೆ. ಸಮ್ ಡೇ ಅಲ್ ಬಿ ಯುವರ್ ಮ್ಯಾನ್ ಆರ್ ವುಮೆನ್ ಬಂದಿದೆ. ಸೊ ಒನ್ ಡೇ ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮ ಮ್ಯಾನ್, ಅಥವಾ ಇಫ್ ಶಿ ಈಸ್ ಅ ಗರ್ಲ್ ದೆನ್ ನಿಮ್ಮ ವುಮೆನ್ ಆಗೇ ಆಗ್ತಾರೆ ಅಂತಲೂ ಮೆಸೇಜ್ ಇದೆ. ಐ ಕಾಂಟ್ ಬಿಲೀವ್ ಯು ಲೆಫ್ಟ್ ಮೀ. ಕೆಲವೊಬ್ಬರು ಏನೋ ನೀವು ಅದೇ ಡೌಟ್ಸಿಂದನೇ ಅಥವಾ ಬೇರೆ ಏನೋ ಸ್ಮಾಲ್ ಇಶ್ಯೂಸ್ಗಳಿಂದ ನೀವು ನಿಮ್ಮ ಪರ್ಸನ್ನ ನೀವು ಬಿಟ್ಟಿದ್ದೀರಾ ಅಂತಲೂ ಅನಿಸ್ತಾ ಇದೆ. ಸೊ ಈ ಪರ್ಸನ್ಗೆ ಇನ್ನೂ ಅದು ಅಕ್ಸೆಪ್ಟ್ ಮಾಡೋಕೆ ಆಗ್ತಾ ಇಲ್ಲ, ನನ್ನ ಇವ್ರು ಬಿಟ್ಬಿಟ್ಟಿದ್ದಾರೆ ಅಂತ. ಓಕೆ, ಆ್ಯಂಡ್ ಟ್ರಸ್ಟ್ ಮೀ ಯು ಆರ್ ದ ಒನ್ ಬಂದಿದೆ. ಅಗೇನ್ ದ ಟ್ರಸ್ಟ್ ಮೆಸೇಜ್ ಯು. ಸೊ ನೀವು ಬೇರೆ ಥರ್ಡ್ ಪರ್ಸನ್ ಯಾರು ಇದ್ದಾರೆ ಅಂತಲೇ ಅನ್ಕೋತಿದ್ದೀರಾ ಇಲ್ಲಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಸೊ ಇದ್ದರೆ ಆ ಪರ್ಸನ್ ನಿಮ್ಗೆ ಹೇಳ್ತಿರೋದು ಒಂದೇ ಮಾತು, ಟ್ರಸ್ಟ್ ಮೀ, ನೀನೊಬ್ಬಳೇ ಇರೋದು ನನ್ನ ಲೈಫಲ್ಲಿ, ನೀನೊಬ್ಬನೇ ಇರೋದು ಅಂತ. ಓಕೆ, ಐ ಲೈಕ್ ಯು ವೆರಿ ಮಚ್ ಬಟ್ ಐ ಡೋಂಟ್ ನೋ ವೈ. ಈ ಪರ್ಸನ್ ನಿಮ್ಮನ್ನ ತುಂಬ ಇಷ್ಟಪಡ್ತಾರೆ, ಬಟ್ ಏನಕ್ಕೆ ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಈವನ್ ನೀವು ಅವ್ರಿಗೆ ಯಾವಾಗಾದರೂ ಕೇಳಿದರೆ ನೀನು ನನಗೆ ಏನಕ್ಕೆ ಇಷ್ಟಪಡ್ತೀಯಾ ಅಂದರೆ, ದೆನ್ ದಿಸ್ ಪರ್ಸನ್ ಲೈಕ್ ಈ ವಾಸ್ ನಾಟ್ ಏಬಲ್ ಟು ಆನ್ಸರ್ ಯು ಅನಿಸುತ್ತೆ. ಲೈಕ್ ಓಕೆ, ನನಗೆ ಗೊತ್ತಿಲ್ಲ ನಾನು ಏನಕ್ಕೆ ಇಷ್ಟಪಡ್ತೀನಿ, ಈ ಥರ ಏನಾದರೂ ಹೇಳಿರ್ಬೋದು ಇವ್ರು ನಿಮಗೆ ಅಂತ ಕಾಣಿಸ್ತಾ ಇದೆ. ಯು ವಿಲ್ ಆಲ್ವೇಸ್ ಬಿ ಇನ್ ಮೈಂಡ್ ಮೆಮೊರೀಸ್. ಓಕೆ, ದಿಸ್ ಮೆಸೇಜ್ ಇಸ್ ಸಮಥಿಂಗ್ ವೆರಿ ಡೀಪ್. ಲೆಟ್ ಮಿ ಎಕ್ಸ್ಪ್ಲೇನ್. ಇಲ್ಲಿ ಬ್ರೇಕಪ್ ಆಗಿದ್ದವರು ಅಥವಾ ಈಗ ರೀಸೆಂಟಾಗಿ ಸ್ವಲ್ಪ ಸಪ್ರೇಷನಲ್ಲಿ ಇರೋರಿಗೆ ಮಾತ್ರ ಈ ಮೆಸೇಜ್ ಇರುತ್ತೆ. ಲೈಕ್ ನೀನು ನನ್ನ ಮೆಮೊರೀಸಲ್ಲಿ ಫಾರ್ ಎವರ್ ಇಡ್ತೀಯಾ ಅಂತ ಈ ಮೆಸೇಜ್ ಬಂದಿದೆ. ಅಂದರೆ ನೀವೇನೋ ದೂರ ಆಗಿದ್ದೀರಾ ನೀವು, ಬಟ್ ನೀವು ದೂರ ಆದ್ರೂ ಅವರ ಒಂದು ಮೆಮೊರೀಸಲ್ಲಿ ಡೆಫಿನೆಟ್ಲಿ ನೀವು ಫಾರ್ ಎವರ್ ಇಡ್ತೀರಾ ಅಂತ ಬಂದಿದೆ. ಐ ಥಿಂಕ್ ಐ ಆಮ್ ಇನ್ ಲವ್ ವಿತ್ ಯು. ಇಲ್ಲಿ ಕೆಲವೊಬ್ಬರು ನ್ಯೂ ಯಾರಿದ್ದೀರಾ ರಿಲೇಷನ್ಶಿಪ್ಪಲ್ಲಿ ಅವರು, ಅಥವಾ ಕ್ರಶ್ ಇದ್ದೀರಾ ಅಥವಾ ಡೀಲ್ ಮಾಡ್ತಿದ್ದೀರಾ ಇನ್ನೂ ರಿಲೇಷನ್ಶಿಪ್ಪಲ್ಲಿ, ಅಂಥವ್ರಿಗಂತೂ ಡೆಫಿನೆಟ್ಲಿ ದಿಸ್ ಈಸ್ ಎ ಸ್ಟ್ರಾಂಗ್ ಮೆಸೇಜ್. ಈ ಪರ್ಸನ್ ನಿಮ್ಮಲ್ಲಿ ಈಗ ಪ್ರೀತಿ ಮಾಡ್ತಿದ್ದಾರೆ, ನಿಮ್ಮನ್ನ ಇಷ್ಟಪಡ್ತಿದ್ದಾರೆ. ಲಿಸ್ನಿಂಗ್ ಮ್ಯೂಸಿಕ್ ಬಂದಿದೆ. ಮ್ಯೂಸಿಕ್ ಲವರ್ ಇದ್ದೀರಾ ಯಾರೋ ಇಲ್ಲಿ. ಸೊ ಡೆಫಿನೆಟ್ಲಿ ಮ್ಯೂಸಿಕ್ನ ಕೇಳ್ತಾ ಇದ್ದಾರೆ ಅಂತಲೂ ಮೆಸೇಜ್ ಇದೆ. ಅಲ್ಲಿ ಅನ್ಬ್ಲಾಕ್ ಯು. ಓಕೆ, ನಿಮ್ಮ ಪರ್ಸನ್ ಯಾರಾದರೂ ನಿಮಗೆ ಬ್ಲಾಕ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ಅವ್ರು ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ. ವೆಯ್ಟ್ ಮಾಡಿ. ಓಕೆ, ಲೈಫ್ ಈಸ್ ಸೋ ಅನ್ಫೇರ್ ವಿತ್ ಮೀ, ಐ ವಾಂಟ್ ಯು ಸೋ ಬ್ಯಾಡ್ ಬಟ್ ಐ ಕಾಂಟ್ ಹ್ಯಾವ್ ಯು, ದಟ್ ಮೆಸೇಜ್. ಸೊ ಡೆಫಿನೆಟ್ಲಿ ಅವರು ಅಂತಿದ್ದಾರೆ, ಜೀವನ ನನ್ನ ಜೊತೆ ತುಂಬ ತಪ್ಪು ಮಾಡ್ತಾ ಇದೆ, ನಾನು ನಿನ್ನ ಎಷ್ಟು ಪಡ್ಕೋಬೇಕು, ನಿನ್ನ ಜೊತೆ ಇರಬೇಕು ಅಂತಿದ್ದೀನಿ, ಬಟ್ ನಿನ್ನ ಪಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಮೆಸೇಜ್ ಬಂದಿದೆ. ಐ ಆಮ್ ಸೋ ಎಕ್ಸೈಟೆಡ್ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್ ಅಂತ ಇದೆ ಇಲ್ಲಿ. ಸೊ ಈ ಪರ್ಸನ್ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅವರು ತುಂಬ ಎಕ್ಸೈಟೆಡ್ ಸಹ ಇದ್ದಾರೆ. ಮೇ ಬಿ ನೀವು ಮೀಟ್ ಆಗ್ತೀರಾ ವೆರಿ ಸೂನ್, ಮೇ ಬಿ ಪ್ಲ್ಯಾನ್ ಮಾಡ್ತಿದ್ದೀರಾ ಮೀಟ್ ಆಗೋಕ್ಕೆ. ಆಗ ಅವರು ಅವರ ಫೀಲಿಂಗ್ಸ್ನ ನಿಮ್ಮ ಮುಂದೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ತುಂಬ ಎಕ್ಸೈಟೆಡ್ ಇದ್ದಾರೆ ಅಂತ ಮೆಸೇಜ್ ಬಂದಿದೆ. ಓಕೆ, ಆ್ಯಂಡ್ ಇಲ್ಲಿ ಆ 143 ಬಂದಿದೆ, ದಟ್ ಈಸ್ ಐ ಲವ್ ಯು. ಓಕೆ, ನಾರ್ಮಲ್ ನಂಬರ್ಸ್ ಮೆಸೇಜ್ ಅದು, ಫೈನ್. ಐ ವಿಲ್ ಮ್ಯಾರಿ ಯು ಬಂದಿದೆ, ವಿಲ್ ಯು ಮ್ಯಾರಿ ಮೀ. ಇವೆರಡು ಮೆಸೇಜ್ ಏನು ತೋರಿಸ್ತಾ ಇದೆ ಅಂದರೆ ಈ ಪರ್ಸನ್ ನಿಮ್ಮ ಜೊತೆ ಮದುವೆ ಆಗಬೇಕು ಅಂತ ಡೆಫಿನೆಟ್ಲಿ ಇಷ್ಟ ಅವ್ರಿಗಿದೆ, ಅವ್ರು ಮಾಡ್ಕೋಬೇಕಂತಿದ್ದಾರೆ. ಬಟ್ ದಿಸ್ ಪರ್ಸನ್ ಸಮ್ವೇರ್ ನಾಟ್ ಕನ್ಫರ್ಮ್ ನೀವು ಇದ್ದೀರಾ ಇಲ್ಲ ಅಂತ. ಯಾಕಂದರೆ ವಿಲ್ ಯು ಮ್ಯಾರಿ ಮೀ ಬಂದಿದೆ, ನೀನು ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ಬೋದು. ಇನ್ನೂ ಕೆಲವೊಬ್ಬರಿಗೆ ನೀವೇನಾದ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅವರಾಗೆ ನನ್ನ ಕೇಳಬೇಕು ಅಂದರೆ ಡೆಫಿನೆಟ್ಲಿ ಹಿ ವಿಲ್ ಓನ್ಲಿ ಆಸ್ಕ್ ಯು, ಶಿ ವಿಲ್ ಓನ್ಲಿ ಆಸ್ಕ್ ಯು. ವೆಯ್ಟ್. ಓಕೆ, ಡೂ ಯು ಲವ್ ಮೀ ದ ವೇ ಐ ಲವ್. ಇದು ಎಲ್ಲ ಲಿಂಕ್ಡ್ ಮೆಸೇಜ್. ಓಕೆ, ಅಂದರೆ ಈ ಪರ್ಸನ್ಗೆ ಇನ್ನೂ ಡೌಟ್ ಇದೆ, ನಾನು ಇಷ್ಟಪಡ್ತಾ ಇರೋ ಥರ ಇವರು ನನ್ನ ಇಷ್ಟಪಡ್ತಿದ್ದಾರಾ ಇಲ್ವಾ ಅಂತ ಈ ಪರ್ಸನಿಗೆ ಡೌಟ್ ಇದೆ ಅಂತಲೂ ಕಾಣಿಸ್ತಾ ಇದೆ. ವೆರಿ ಸೂನ್ ಐ ಆಮ್ ಗೋಣ ಗಿವ್ ಯು ಅ ಗುಡ್ ನ್ಯೂಸ್. ಓಕೆ, ವೆರಿ ಸೂನ್, ತುಂಬ ಜಲ್ದಿನೇ. ಓಕೆ, ಐ ಡೋಂಟ್ ನೋ ವೆನ್, ಬಟ್ ಈ ವಿಡಿಯೋ ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ವಿಡಿಯೋ ನೋಡ್ತೀರಾ ಆಗಿನ ಎನರ್ಜಿ ಇರುತ್ತೆ. ವೆರಿ ಸೂನ್ ಅವ್ರು ನಿಮಗೆ ಒಂದು ಗುಡ್ ನ್ಯೂಸ್ ಸಹ ಕೊಡ್ತಾರೆ. ವೆಯ್ಟ್ ಮಾಡಿ. ಯು ಲುಕ್ ವೆರಿ ಸೆಕ್ಸಿ ಬಂದಿದೆ. ಸೊ ಡೆಫಿನೆಟ್ಲಿ ನಿಮ್ಮ ಸ್ಟ್ರಕ್ಚರ್ ಅಥವಾ ನಿಮ್ಮ ಪರ್ಸ್ನಾಲಿಟಿ ಈ ಪರ್ಸನಿಗೆ ತುಂಬ ಇಷ್ಟ ಅಂತ ಕಾಣಿಸ್ತಾ ಇದೆ. ಓಕೆ, ಐ ವಿಶ್ ಯುವರ್ ಮೈಂಡ್ ಬಂದಿದೆ.
ಈ ಮೆಸೇಜ್ ಓನ್ಲಿ ಫಾರ್ ದೋಸ್ ಪೀಪಲ್ ಯಾರು ಸಪ್ರೇಟ್ ಆಗಿದ್ದೀರಾ, ನೀವು ಬೇರೆಯವ್ರ ಜೊತೆ ಇದ್ದೀರಾ ಈಗ, ಬಟ್ ಸ್ಟಿಲ್ ಈ ಪರ್ಸನ್ ಬಗ್ಗೆ ನೀವು ಥಿಂಕ್ ಮಾಡ್ತಿದ್ದೀರಾ ಅವರ ಒಂದು ಎನರ್ಜಿ ನೋಡೋಕ್ಕೆ, ದೆನ್ ಡೆಫಿನೆಟ್ಲಿ ದಿಸ್ ಮೆಸೇಜ್ ಇಸ್ ಫಾರ್ ಯು. ಅವರು ಈಗಲೂ ವಿಶ್ ಮಾಡ್ತಿದ್ದಾರೆ, ನನ್ನವ್ರು ಆಗ್ತಿದ್ರೆ ಚೆನ್ನಾಗಿರ್ತಿತ್ತು, ಇವರು ಮಿಸ್ ಆಗಿಬಿಟ್ರು, ಈ ಥರ ಒಂದು ಎನರ್ಜಿ ಇದೆ ಇಲ್ಲಿ. ಆ್ಯಂಡ್ ಡೋಂಟ್ ವರಿ, ಯು ಆಲ್ವೇಸ್ ಹ್ಯಾವ್ ಮೈ ಸಪೋರ್ಟ್ ಬಂದಿದೆ. ಸೊ ನೀವು ಜೊತೆಯಲ್ಲಿರಿ ಅಥವಾ ನೀವು ದೂರ ಇರಿ, ಈ ಪರ್ಸನ್ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ, ರೆಡ್ ರೋಸ್ ಚೂಸ್ ಮಾಡಿದವರು, ಸೊ ನಿಮ್ಮ ಆ ಪರ್ಸನ್ ಯಾವಾಗಲೂ ನಿಮ್ಗೆ ಸಪೋರ್ಟಿವ್ ಆಗಿರ್ತಾರೆ. ನೀವು ಎಂಥ ಟೈಮ್ ಅವ್ರಿಗೆ ಹೆಲ್ಪ್ ಕೇಳಿದ್ರು ಅವ್ರು ನಿಮಗೆ ಸಪೋರ್ಟಿವ್ ಆಗಿರ್ತಾರೆ ಅಂತ ಕೇಳ್ತಿದ್ದಾರೆ. ಪ್ಲೀಸ್ ಡೋಂಟ್ ಪ್ರಿಟೆಂಡ್ ದ್ಯಾಟ್ ಯು ಡೋಂಟ್ ಕೇರ್ ಫಾರ್ ಮೀ. ಕೆಲವೊಬ್ಬರು ಇಲ್ಲಿ ನೀವು ವಿಡಿಯೋ ಯಾರು ನೋಡ್ತಿದ್ದೀರಾ ಪ್ರಿಟೆಂಡ್ ಮಾಡ್ತಿದ್ದೀರಾ ಅಂದರೆ ನೀವು ಆ್ಯಕ್ಟ್ ಮಾಡ್ತಿದ್ದೀರಾ ಲೈಕ್ ನಾನು ಇವ್ರನ್ನ ಕೇರ್ ಮಾಡಲ್ಲ, ನಾನು ಇವ್ನ ಅವಾಯ್ಡ್ ಮಾಡ್ತೀನಿ, ಬಟ್ ಇದೆಲ್ಲ ನಡೆಯಲ್ಲ. ಬಿಕಾಸ್ ದಿಸ್ ಪರ್ಸನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ವೆರಿ ವೆಲ್ ಟು ಯು. ಓಕೆ, ಡೂ ಯು ಲವ್ ಮಿ ದ ವೇ ಆಲ್ರೆಡಿ ನಾನು ಹೇಳಿದೆ, ವಿಲ್ ಯು ಮ್ಯಾರಿ ಮೀ, ಅವೆಲ್ಲ ಲಿಂಕ್ಡ್ ಮೆಸೇಜ್ ಇರುತ್ತೆ. ಸೊ ಡೆಫಿನೆಟ್ಲಿ ಈ ಪರ್ಸನ್ ಎಲ್ಲೋ ಒಂದು ಕಡೆ ನಿಮ್ಮ ಮೇಲೆ ಡೌಟ್ ಮಾಡ್ತಿದ್ದಾರೆ ಅಲ್ಲಿ, ಇವ್ರು ನಿಜವಾಗ ನನ್ನ ಮದುವೆ ಆಗ್ತಾರೋ ಇಲ್ಲ, ನಿಜವಾಗ ನನ್ನ ಪ್ರೀತಿಸ್ತಿದ್ದಾರೋ ಇಲ್ವೋ, ನಾನು ಪ್ರೀತಿ ಮಾಡ್ತಿರೋ ಥರ ಎಕ್ಸೆಟ್ರಾ. ಓಕೆ, ಆ್ಯಂಡ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಬಂದಿದೆ ಲಾಸ್ಟ್. ಡೆಫಿನೆಟ್ಲಿ ಈ ಪರ್ಸನ್ ನಿಮಗೆ ನನ್ನ ಅರ್ಥ ಮಾಡ್ಕೊ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್, ಟ್ರಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಹೋಲ್ ರೀಡಿಂಗಲ್ಲಿ ನನಗೆ ಅನಿಸ್ತಿರೋದು ಗೆಟ್ ಮೋರ್ ಇನ್ಫಾರ್ಮೇಷನ್. ನಿಮಗೇನೋ ಡೌಟ್ ಇದೆನಾ, ಓಕೆ, ಇನ್ನು ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಿಮ್ಮ ಡೌಟ್ ಕ್ಲಿಯರ್ ಆಗುತ್ತೆ. ಇಫ್ ಯು ವಾಂಟ್ ಸಮ್ ಆನ್ಸರ್, ಸ್ಟಾರ್ಟ್ ಡೂಯಿಂಗ್ ಮೆಡಿಟೇಷನ್. ದೀಸ್ ಆರ್ ದ ಯುವರ್ ಮೆಸೇಜಸ್ ಫ್ರಮ್ ಏಂಜಲ್ಸ್ ಆ್ಯಂಡ್ ರಿಮೇನ್ ಪಾಸಿಟಿವ್ ಆಗಿರಿ. ನೀವು ನೆಗೆಟಿವ್ ಥಿಂಕ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ನೆಗೆಟಿವ್ ಆಗುತ್ತೆ. ನೀವು ನಿಮ್ಮ ಪರ್ಸನ್ ಯಾರ ಜೊತೆನೋ ಡೇಟ್ ಮಾಡ್ತಿದ್ದಾರೆ ಅಂತ ಥಿಂಕ್ ಮಾಡಿದ್ರೆ, ಅವ್ರು ಮಾಡ್ತಾ ಇಲ್ಲ ಅಂದ್ರೂ ಯಾರಾದ್ರೂ ಡೇಟ್ ಮಾಡೋ ಶುರು ಮಾಡಬಹುದು ಇನ್ ಫ್ಯೂಚರ್. ಇಟ್ ಹ್ಯಾಪನ್ಸ್, ವಾಟ್ ಯು ಥಿಂಕ್ ಇಟ್ ಹ್ಯಾಪನ್ಸ್. ಓಕೆ ಫೈನ್. ಸೊ ದಿಸ್ ವಾಸ್ ಯುವರ್ ರೀಡಿಂಗ್. ಥ್ಯಾಂಕ್ ಯು ಗೈಸ್. ಸೊ ನಿಮ್ಮ ಜೊತೆ ರೆಸನೇಟ್ ಆದರೆ ಡೆಫಿನೆಟ್ಲಿ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್.